ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಪ್ತ ಅನಗ ಯೂಟ್ಯೂಬ್ ಚಾನಲ್ಸ್. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಾನು ಅಮೆಝಾನ್ದಿಂದ ಕೆಲವು ಗ್ರಾಸರೀಸ್ನ ಶಾಪಿಂಗ್ ಮಾಡಿದ್ದೆ. ಸೊ ಇವಾಗ ಸೇಲ್ಸ್ ನಡೀತಿದೆ ಅಲ್ವಾ, ಗ್ರೇಟ್ ಇಂಡಿಯನ್ ಸೇಲ್ಸ್ ಆ್ಯಂಡ್ ಬಿಗ್ ಬಿಲಿಯನ್ ಡೇಸು. ಸೊ ಅದರಲ್ಲಿ ನಾವು ಏನು ಪರ್ಚೇಸ್ ಮಾಡ್ತೀವೋ 3999ಗೆ ಪರ್ಚೇಸ್ ಮಾಡಿದ್ರೆ 500 ರೂಪೀಸ್ ಕ್ಯಾಶ್ ಬ್ಯಾಕ್ ಬರ್ತಿತ್ತು, ಮತ್ತು ಎಲ್ಲದ್ರ ಮೇಲೆ ಆಫರ್ ಕೂಡ ಇತ್ತು. ಸೊ ನಾರ್ಮಲ್ ದಿನಸಿ ಅಂಗಡಿಗಿಂತ ಕಡಿಮೆ ರೇಟಲ್ಲಿ ನಮಗೆ ಪ್ರಾಡಕ್ಟ್ಗಳು ಸಿಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಗ್ರಾಸರೀಸ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿ, ಲಿಕ್ವಿಡು. ಸೊ ಇದು ಬಂದು ನನಗೆ ಅರೌಂಡ್ 390 400 ರೂಪೀಸ್ ಅಂತ ಹೇಳ್ಬೋದು. 3.2 ಲೀಟರ್ಸ್ ಇದೆ ಲಿಕ್ವಿಡು. ಸೊ ಏರಿಯಲ್ಲು ವಾಷಿಂಗ್ ಮಿಷಿನ್ದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇದು. ದೆನ್ ನೆಕ್ಸ್ಟ್ ಓಪನ್ ಮಾಡ್ತಿರೋ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಒಟ್ಟು ಟೋಟಲ್ 3 ಬಾಕ್ಸಸ್ ಬಂದಿದೆ. ನಾನು ಪರ್ಚೇಸ್ ಮಾಡಿದ್ದು 4000 ಸಮಥಿಂಗ್. ಅದರಲ್ಲಿ 500 ಕ್ಯಾಶ್ ಬ್ಯಾಕ್ ಬಂದಿದೆ. 500 ಕ್ಯಾಶ್ ಬ್ಯಾಕ್ ಬಂದಿದೆ ಅಂತ ಹೇಳಿದ್ರೆ ಅರೌಂಡ್ 3000 ಇಷ್ಟೆಲ್ಲ ಸಾಮಾನಿಗೆ 3600 ರೂಪೀಸ್ ಆಗಿದೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಆ ಬಾಕ್ಸಲ್ಲಿ ಹುರಿಗಡಲೆ ಮತ್ತು ಏರಿಯಲ್ ಇತ್ತು. ದೆನ್ ಈ ಬಾಕ್ಸಲ್ಲಿ ಕಡಲೆಬೇಳೆ, ಮೆಂತ್ಯ, ಸೊ ಮನೆಗೆ ಏನೇನು ಬೇಕು, ಚಕ್ಕೆ, ಮತ್ತು ನೆಕ್ಸ್ಟ್ ಏನಿದೆ ಇದು ಸೋಯಾಬೀನು, ಮತ್ತು ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಇದೆಲ್ಲ ದಿನಸಿ ಅಂಗಡಿಲಿ ಏನು ರೇಟ್ ಇದೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ನಮಗೆ ಸಿಗ್ತಿದೆ. ಕಡಲೆ ಬೀಜ 110 ರೂಪೀಸ್ ಅಂತ ಅನಿಸುತ್ತೆ. ಅಂಗಡೀಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ 110 ರೂಪೀಸ್ ಇತ್ತು. ಇದು ಫಾರ್ಚುನೇಟ್ ಸನ್ಫ್ಲವರ್ ಆಯಿಲು. ಸೊ ಇದು 1 ಲೀಟ್ರಿಗೆ 130 ರೂಪೀಸ್ ಇತ್ತು. ಇದು ಸನ್ಫ್ಲವರ್ ಆಯಲ್ಲೆಲ್ಲ ದಿನಸಿ ಅಂಗಡೀಲಿ 149 150 ಆ ರೇಂಜಲ್ಲಿದೆ. ಸೊ ಇದು 1 ಲೀಟ್ರಿಗೆ 130 ರೂಪೀಸ್ ಇತ್ತು ಆಫರಲ್ಲಿ. ಸೊ ಅದಕ್ಕೋಸ್ಕರ ನಾನು 3 ಲೀಟರ್ಸ್ನ ತರಿಸಿದ್ದೀನಿ. ದೆನ್ ನಾನು 5 ಲೀಟರ್ಸ್ಗೆ ಹಾಕಿದ್ದೆ, ಬಟ್ ಅಲ್ಲಿ 3 ಲೀಟರ್ಸ್ಗಿಂತ ಜಾಸ್ತಿ ಡೆಲಿವರ್ ಮಾಡೋ ಆಪ್ಷನ್ ಇರಲಿಲ್ಲ. ಮ್ಯಾಕ್ಸಿಮಮ್ ಕ್ವಾಲಿಟಿ 3 ಲೀಟರ್ಸ್ ಮಾತ್ರ ಇದ್ದಿದ್ದು. ಸೊ ಅದಕ್ಕೋಸ್ಕರ ಇದನ್ನ 3 ಲೀಟರ್ಸ್ ಪರ್ಚೇಸ್ ಮಾಡಿದೆ. ಎಕ್ಸ್ಟ್ರಾ ಅವರು ಸೇಲ್ ಮಾಡೋದಕ್ಕೆ ಸೆಲ್ಲರಲ್ಲಿ ಅವೈಲಬಲ್ ಇರಲಿಲ್ಲ. ಅಲ್ಲಿ 3 ಲೀಟರ್ ಅಷ್ಟೇ ಅವೈಲಬಲ್ ಇದ್ದಿದ್ದು, 130 ರೂಪೀಸ್. ನಾವು ಯಾವಾಗಲೂ ಫಾರ್ಚುನ್ ಇಲ್ಲಾಂದರೆ ಫ್ರೀಡಮ್ಮು ಇಲ್ಲಾಂದರೆ ಸನ್ಫ್ಲವರ್ ಯೂಸ್ ಮಾಡ್ತೀವಿ. ಸೊ ಈ ಸರಿ ಇದು ಕಡಿಮೆ ಇತ್ತಂತ ನಾನು ಫಾರ್ಚುನ್ ತರಿಸ್ದೆ. ಸಮ್ಟೈಮ್ಸ್ ಫ್ರೀಡಮ್ ಕೂಡ ಇದೇ ರೇಟಿಗೆ ಸಿಗುತ್ತೆ ಆಫರ್ ಇದ್ದಾಗ ನೋಡಿ ತಗೊಂಡ್ರೆ. ನಾನು ಸಾಮಾನ್ಯವಾಗಿ ಅಮೆಝಾನಲ್ಲಿ ಗ್ರಾಸರೀಸ್ನ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಸೊ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗೇ ಬರ್ತಿರುತ್ತೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಈ ಬಾಕ್ಸಲ್ಲಿ ಮೇ ಬಿ ನಾನು 5 ಲೀಟರ್ದು ಆಯಿಲ್ನ ಬುಕ್ ಮಾಡಿದ್ದೆ. ಆ ಆಯಿಲ್ ಇದೆ ಅಂತ ಅನಿಸುತ್ತೆ, ನೋಡೋಣ. ಟೋಟಲ್ 3 ಬಾಕ್ಸ್ ಬಂದಿತ್ತು. ದೆನ್ ಈ ಗ್ಯಾಪಲ್ಲಿ ನಾನು ಮತ್ತೆ ಕೇಳ್ತಿದ್ದೀನಿ, ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನೋಡಿ, ಇದು 5 ಲೀಟರ್ಸ್ ಆಯಿಲು. ಇದು ಕೂಡ ಫಾರ್ಚುನು. ಇದು ರೈಸ್ ಆಯಿಲು, ಅದು ಸನ್ಫ್ಲವರ್ ಆಯಿಲು. ಇದು ರೈಸ್ ಆಯಿಲು ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಇದು 5 ಲೀಟರ್ಗೆ ಅರೌಂಡ್ 800 ರೂಪೀಸ್ ಇತ್ತು. ಸೊ MRP ಜಾಸ್ತಿ ಇದೆ. ಅಂಗಡೀಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ಅರೌಂಡ್ 800 ರೂಪೀಸ್ ಇತ್ತು. ಒಂದು ಸ್ವಲ್ಪ ಅಂಗಡಿಗಿಂತ 5-10 ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ಯಾಕೆಂದರೆ ನಮಗೆ 500 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ದೆನ್ ನೆಕ್ಸ್ಟ್ ಏನಾಗಿತ್ತು ಅಂದರೆ, ಅದು ಏನಿದೆ ಬಾಟೆಲ್ಲು 5 ಲೀಟ್ರದ್ದು ಕ್ಯಾನ್ ಏನಿದೆ ಅದು ಓಪನ್ ಆಗಿಬಿಟ್ಟು ಸ್ವಲ್ಪ ಒಂದು 1/4 ಲೀಟ್ರಷ್ಟೇ ಎಣ್ಣೆ ಹೋಗಿದೆ. ದೆನ್ ಮತ್ತೆ ಅಲ್ಲಿ ಎಲ್ಲದಕ್ಕೂ ಹರಡ್ಕೊಂಡಿತ್ತು ಕೂಡ. ದೆನ್ ಇಲ್ಲಿ ನಮಗೆ ಸಕ್ಕರೆ ಬಂದು 5 kgಗೆ 210 ರೂಪಾಯಿ ಇದೆ. ಮತ್ತು ಕಾಫಿ ಪುಡಿ ತರಿಸಿದ್ದೀನಿ ಮಾಲ್ಗುಡಿ ಡೇಸು. ಮತ್ತು ಇದು ಯಾವುದೋ ಹೊಸ ಬ್ರ್ಯಾಂಡು ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ತರಿಸ್ದೆ. ದೆನ್ ಮನೆಗೆ ಇನ್ನೇನೇನು ಬೇಕು, ಅಲ್ಲಿ ಏನೇನು ಕಮ್ಮಿ ಇದೆ ಅನಿಸ್ತೋ ಅದನ್ನೆಲ್ಲ ಬುಕ್ ಮಾಡಿದ್ದೀನಿ. ಮತ್ತು ಇವತ್ತಿಂದ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋಣ ಅಂತ ಹೇಳಿ ಮಿಲ್ಲೆಟ್ಸ್ ಕೂಡ ತರಿಸಿದ್ದೀನಿ. ಸೊ ಮಿಲ್ಲೆಟ್ಸ್ ಬಂದು ನನಗೆ 2 kgಗೆ 250 ರೂಪಾಯಿನೇನೋ ಬಂತು. ಸೊ ಮಿಲ್ಲೆಟ್ಸಲ್ಲಿ
ಏನಾದ್ರು ಹೊಸ್ದಾಗಿ ಟ್ರೈ ಮಾಡೋಣ, ಮಾರ್ನಿಂಗ್ ಟೈಮು ಮಿಲ್ಲೆಟ್ಸ್ ಯೂಸ್ ಮಾಡೋಣ, ರೈಸ್ ಎಲ್ಲ ಕಮ್ಮಿ ಹಾಕೋಣ ಅಂತ ಮಿಲ್ಲೆಟ್ಸ್ ತರಿಸಿದ್ದೀನಿ. ಮತ್ತು ಹೆಸ್ರು ಕಾಳು, ಹೆಸ್ರು ಬೇಳೆ. ಸೊ ಅಲ್ಲಿ ಏನೇನೋ ಅಂಗಡಿಗಿಂತ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು ನನಗೆ, ಆ ಸಾಮಾನೆಲ್ಲ ತರಿಸಿದ್ದೀನಿ. ಸೊ ಈ ಅಂಗಡಿಲಿ ಹೋಗಿ ತರೋಕ್ಕಿಂತ ಮನೆ ಬಾಗಿಲಿಗೆ ತಂದುಕೊಡ್ತಾರೆ. ಸೊ ಆರಾಮಾಗಿ ತೊಗೋಬೋದು. ಇದು ವಯಸ್ಸಾದವ್ರಿಗೆ, ಅಂಗಡಿಗೆ ಹೋಗೋಕ್ಕಾಗಲ್ಲ ಅನ್ನೋರಿಗೆ ಸೊ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಗ್ರಾಸರಿ ಡೆಲಿವರೀಸಲ್ಲಿ ಅಂತ ಹೇಳ್ಬೋದು. ನಮ್ಮ ಪಿನ್ ಕೋಡ್ಗೆ ಮೊದಲು ಫ್ಲಿಪ್ಕಾರ್ಟು ಕೂಡ ಅವೈಲಬಲ್ ಇತ್ತು ಗ್ರಾಸರಿ ಡೆಲಿವರಿ, ಬಟ್ ಇವಾಗ ಅದನ್ನ ತೆಗೆದಿದ್ದಾರೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ಪಿನ್ ಕೋಡ್ಗೆ ಅವೈಲಬಲ್ ಇರೋದು ಜಸ್ಟ್ ಅಮೆಝಾನ್ ಅಷ್ಟೇ. ನೋಡಿ ಅಚ್ಚ ಖಾರದ ಪುಡಿ ಅರ್ಧ ಕೆ ಜಿದು ಅದು ಅರ್ಧ ಕೆ ಜಿಗೆ ಎಷ್ಟು 90 ರುಪೀಸೋ 110 ರುಪೀಸೋ ಇತ್ತು ಅಷ್ಟೇ. ಇಲ್ಲಿ ಚಿಕ್ಕದಕ್ಕೆ ನಾವು 15 ರುಪೀಸು 20 ರುಪೀಸ್ ಕೊಟ್ಬಿಟ್ಟು ತೊಗೋತೀವಿ. ಸೊ ಇರಲಿ, ಯೂಸ್ ಮಾಡ್ತಿರ್ತೀವಲ್ಲ ಅಂತ ಕಡಿಮೆ ಇದೆಯಲ್ಲ ಆಫರಲ್ಲಿ. ಮತ್ತು ಡೇಟು ಕೂಡ ನೋಡ್ಕೋಬೇಕು ನಾವು, ಇಲ್ಲ ಅಂತಂದರೆ ಮೋಸ ಹೋಗ್ಬಿಡ್ತೀವಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇದಿಷ್ಟು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಮತ್ತು 500 ರುಪೀಸ್ ನನಗೆ ಕ್ಯಾಶ್ ಬ್ಯಾಕ್ ಬಂದಿದೆ. ನಾರ್ಮಲ್ ಟೈಮಲ್ಲೆಲ್ಲ 450 ಬರುತ್ತೆ. ಥ್ಯಾಂಕ್ ಯು.